ಉಪನಯನ ಮಾಡೋದು, ಉಪನಯನ ಮಾಡೋದು, ಮೂಗು ಚುಚ್ಚೋದು, ಕಿವಿ ಚುಚ್ಚೋದು. ಯಾಕೆ ಚುಚ್ತಾರೆ? ಏನು ರಸಗಳಿಗೆಲ್ಲ ಕರ್ಕೊಂಡು ಕಿವಿ ಚುಚ್ಚೋದು ಆಗುದಿಲ್ಲ. ಯಾರು ಮಾಡಬೇಕು ಅವರೇ ಮಾಡಬೇಕು. ನಾಮಕರಣ ಯಾರು ಮಾಡಬೇಕು ಅದು ಮಾಡಬೇಕು. ಆ ನಾಮಕರಣ ಒಂದು ಧಾರ್ಮಿಕವಾದಂಥ ಕಾರ್ಯಕ್ರಮ ತಾನೆ. ಕಿವಿ ಚುಚ್ಚೋದು ಧಾರ್ಮಿಕವಾದ ಕಾರ್ಯಕ್ರಮ ತಾನೆ. ಜನವಾರ ಹಾಕೋದು, ಉದ್ದಾರ ಹಾಕೋದು ಕೂಡ ಧಾರ್ಮಿಕವಾದಂಥ ಕಾರ್ಯಕ್ರಮ. ಇವತ್ತು ನಾನು ಮಾಧ್ಯಮದಲ್ಲಿ ನಾನು ನೋಡ್ತಿದ್ದೆ, ಯಾರೋ ಈ ಜನವಾರ ತೆಗೀರಿ ಅಂತ ಹೇಳ್ತಾರೆ. ನಮ್ಮ ದಿನೇಶ್ ಊಟ ತೆಗಿರ್ತಾರೆ. ಜನವಾರನ ಯಾರು ಮುಟ್ಟಬಾರದು. ಅದು ಒಂದು ಶ್ರೇಷ್ಠವಾದಂಥ ಧರ್ಮ. ಅದಕ್ಕೆ ಯಾವ ನಾವು ಪೊಲೀಸರು ಅದಕ್ಕೆ ಮುಟ್ಟು ಧರಿಸೋದು ಎಕ್ಸಾಮ್ ಹೋಗೋದೇ ನಮ್ಗೆ ಅರ್ಥ ಆಗ್ತಾರೆ. ಏನು ಈಗ ನಾನು ಉದ್ದಾರ ಹಾಕೊಂಡಿದ್ದೆ, ನಾನು ಧರ್ಮ ನಾನು ಉದ್ದಾರ ಹಾಕ್ತಿದ್ದೆ. ಇವಾಗ ಆಗ್ತದ ಅದನ್ನ ಎಲ್ಲೋ ಅದು ಹೊರಗಡೆ ದೇಶದಿಂದ ಬರ್ಬೇಕಾದ್ರೆ ಇದೊಂದು ಮೆಟ್ಲಿಗೆ ಇಟ್ಟು ಅಂತ ಅಂದ್ಬಿಟ್ಟು ಕಲಿಸ್ತಾರೆ. ಅದು ಅವ್ರದೊಂದು ಲೆಕ್ಕಾಚಾರ, ಏನಾದ್ರು ಒಂದು ಹಾಕಬೇಕು. ಹಂಗೆ ನಮ್ಮ ಧರ್ಮನ ಈ ಸಂದರ್ಭದಲ್ಲಿ ನಾವು ಕಾಡ್ಬೇಕು. ಮನೆಗೆ ಆಯ್ತು, ನನಗೆ ಜಾತಿ ಬೇಡ ಧರ್ಮ ಬೇಡ ಅಂತ ಹೇಳಿ ಇಬ್ರು ಲವ್ ಮಾಡಿ ಮದುವೆ ಮಾಡ್ತೀವಿ. ಆಚಾರ್ಯರು ಒಂದ್ ಕಡೆ ಇನ್ನೊಬ್ರು ಒಂದ್ ಕಡೆ ಸೇರಿ ಮದುವೆ ಮಾಡ್ತೀವಿ. ಸೇರ್ಕೊಂಡಾದ ತಕ್ಷಣ ಆಯ್ತು, ಅವ್ರಿಗೆ ಮಕ್ಕಳು ಆಯ್ತು. ಕೊನೆಗೆ ಮಕ್ಕಳ ಕತೆ ಹೇಳಿದೆ. ಅವನು ಸಾಯುವಾಗ ಸತ್ತ ಮೇಲೆ ಕೊನೆಗೆ ಅವನು ಉಡಬೇಕು ಸುಡಬೇಕು ಅಂತ ತೀರ್ಮಾನ ಮಾಡೋಣ ಧರ್ಮನೇ. ಏನ್ ಸ್ವಾಮಿ, ಅವನ ಸತ್ತವನ್ನ ನಿನ್ ಜಾತಿ ಬೇಡ ಅಂತ ಅವ್ನು ಹೇಳ್ಬಿಡ್ತಾನೆ. ಅವನು ನನ್ ಧರ್ಮ ಬೇಡ ಅಂತ ಹೇಳ್ತಾನೆ. ಕೊನೆಗೆ ಅದು ಉಡೋದು ಸುಡೋದು ತೀರ್ಮಾನ ಮಾಡೋಣ ಯಾರು? ಹಿರಿಯರ ತರ ತೀರ್ಮಾನ ಮಾಡೋದು. ಹಿರಿಯರು ಯಾವ ತರ ತೀರ್ಮಾನ ಮಾಡ್ತಾರೆ? ಧರ್ಮದಲ್ಲಿ ತೀರ್ಮಾನ. ಹಂಗೆ ಯಾರು ಕೂಡ ಧರ್ಮದಿಂದ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜಾತಿಗಳು ಕೂಡ ಯಾರು ಕೂಡ ನೀವು ಬಿಡಿ ಅಂತ ನಾನು ಹೇಳಿದ್ದೆ. ಇಲ್ಲಿ ಹಿರಿಯರು ಏನು ಹೇಳಿದ್ದಾರೆ, ಮನೆ ಹುಷಾರು ಮಠ ಹುಷಾರು. ನಿಮ್ಮ ಮನೆನೂ ಕಾಪಾಡಬೇಕು, ನಿಮ್ಮ ಮಠನೂ ಕಾಪಾಡಬೇಕು, ನಿಮ್ಮ ಜಾತಿನೂ ಕಾಪಾಡಬೇಕು, ನಿಮ್ಮ ಧರ್ಮನೂ ಕಾಪಾಡಬೇಕು. ಅದರಿಂದ ನೀವು ನಾನು ಕಡಿಮೆ ಜನಾಂಗ ಇದ್ದೀವಿ ಆ ಭಾವನೆ ಬೇಡ. ಇಡೀ ವಿಶ್ವವನ್ನ ಸೃಷ್ಟಿ ಮಾಡಿದಂತ ಒಂದು ದೊಡ್ಡ ಸಮುದಾಯದ ಕೀರ್ತಿ ನಿಮ್ಗಿದೆಯಲ್ಲ, ಆ ಹೆಸರಿಗಿಲ್ಲ ಇನ್ನೊಂದು ಇಲ್ಲ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೆ. ಈಗ ಜ್ಯೋತಿ ಬೆಳೆಸ್ತಾವ, ಜ್ಯೋತಿ ಕತ್ತಲಿಂದ ಬೆಳಕು ಹೋಗ್ಬೇಕು ಅಂತ ಸಾಯಂಕಾಲ ಜ್ಯೋತಿ ಬರುತ್ತೆ. ಈಗ 5:30 ಗಂಟೆಗೆ ನಾನು ಇಲ್ಲಿಗೆ ಬರ್ಬೇಕು ಅಂತ ನಮ್ಮ ಸ್ವಾಮಿಗಳೆಲ್ಲ ಕೂತವ್ರೆ. ನೋಡೋಲ್ಲ 5:30 ಗಂಟೆ 5:30 ಬಾವುಕಾಲದಲ್ಲಿ ಇರ್ತಾರಲ್ಲ ನಂಜುನೇರು ತಮ್ಮ ಲೆಕ್ಕಾಚಾರ. ಆದ್ರೆ ವಿಶ್ವ ಸೃಷ್ಟಿ ಮಾಡೋದಲ್ಲ ನಿಮ್ಗೆ ಯಾವ ಕಾಲ. ಅದಕ್ಕೆ ನಾನು ಓಹೋ ಇದು ಆಚಾರ್ಯಗಳನ್ನು ನಾವು ಇದನ್ನ ಲೆಕ್ಕ ಹಾಕೋದಿಲ್ಲ, ಗುಳಿಕಾಲ ಮರಕಾಲ ಇದೆಲ್ಲ ಲೆಕ್ಕ ಹಾಕೋದಿಲ್ಲ. ವಿಶ್ವ ಸೃಷ್ಟಿ ಆದ್ಮೇಲೆ ಇವೆಲ್ಲ ಬಂದಿತ್ತು. ಟೈಮು ಬೆಳಗ್ಗೆ ಲೆಕ್ಕಾಚಾರ, ಸೂರ್ಯ ಹುಟ್ಟೋದು ಮುಳುಗೋದಿಲ್ಲ. ನಂಗೆ ಬಂದು ಜ್ಯೋತಿ ಹಚ್ಚಿತು ನಾನು ಸ್ವಾಮಿಗಳೆಲ್ಲ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ತರ ಸಂಪ್ರ ಜ್ಞಾನಶಕ್ತಿ ಸ್ವರೂಪದ ದೀಪ ಜ್ಯೋತಿ ಪ್ರಕಾಶಿತ. ಹಂಗೆ ನಿಮ್ಮ ಬದುಕು ಇವತ್ತೇನು ನಿಮ್ಮನ್ನೆಲ್ಲ ಇವತ್ತು ಸೇರಿಸಿದ್ದಾರಲ್ಲ, ನಿಮಗೆ ಸರಿಯಾದ ರಕ್ತ, ನಿಮಗೆ ದೇವರು ಏನು ಸೃಷ್ಟಿ ಮಾಡಿ ಕೊಟ್ಟ ಎಲ್ಲರ ಮೇಲೂ ಈಗ ದೊಡ್ಡ ಶ್ರೀಮಂತರು ಆ ಜೈಲು ಕಾಸು ಅದೇನೋ ಹೆಸರುಗಳ ಸಂಸ್ಥೆಗಳೆಲ್ಲ ಇವೆ. ಎಲ್ಲವನ್ನೆಲ್ಲ ದುಡ್ಡು ಮಾಡ್ತವ್ರೆ. ಕೊನೆಗೆ ಅಲ್ಲಿ ಕೆಲಸ ಮಾಡೋದಾರು ನೀವೇ ತರ ಕೆಲಸ ಮಾಡೋದು, ಅದನ್ನೆಲ್ಲ ಸೃಷ್ಟಿ ಮಾಡೋದು, ಅವರೆಲ್ಲ ಅದನ್ನ ಆಭರಣನೆಲ್ಲ ತಯಾರು ಮಾಡೋದಿಲ್ಲ. ಕೊನೆಗೆ ಅಲ್ಟಿಮೇಟ್ಲಿ ನೀವೇ ವ್ಯಾಪಾರ ಮಾಡೋರು, ದೂರ ಮಾಡೋರು, ಇದನ್ನ ಸಂಪಾದನೆ ಮಾಡೋರು, ಎಕ್ಸ್ಪೋರ್ಟ್ ಮಾಡೋರು ಎಲ್ಲ ಬೇರೆ. ಹಾಗೂ ಅದು ಒಂದು ರೂಪ ಕೊಡ್ತಾ ಇರೋದು ನೀವೇ. ಹಾಗೆ ನೀವು ನನಗೆ ಏನು ಆಗುದಿಲ್ಲ, ನಾನು ಚಿಕ್ಕ ಸಮಾಜ ಅಂತ ನೀವು ಯೋಚನೆ ಮಾಡಬಾರದು. ನಿಮಗೆ ಸಿಗ್ತದೆ, ಏನೇನು ಅವಕಾಶ ಸಿಗ್ಬೇಕು ಖಂಡಿತ ಸಮಾಜದಲ್ಲಿ ಗೌರವ ಸಿಗ್ತದೆ. ಅದರಿಂದ ಇವತ್ತು ಏನು ನಂಜುಂಡಿಯವರ ಏನು ಈ ಸಂಘಟನೆ ಇದೆ, ಇವತ್ತು ಈಗ ತಂದೆ ಆಗೋದು, ಕತ್ಲೆ ಆದ ತಕ್ಷಣ ಸೂರ್ಯ ಮುಳುಗ, ನಾಳೆ ಸೂರ್ಯ ದಿನ ಹುಟ್ಟಬೇಕಲ್ಲ ಬೆಳಗ್ಗೆ, ಬೆಳಗ್ಗೆ ಹುಟ್ಟಬೇಕು. ದಿನ ಸೂರ್ಯ ರತ್ತಿ ಮೇಲೆ ಮದುವೆ ಬರ್ತಾರಲ್ಲ, ನನಗೆ ನಿಮ್ಮ ಸಮಾಜಕ್ಕೆ ಈ ಸಂದರ್ಭದಲ್ಲಿ ನಿಮ್ಮನ್ನು ಯಾರು ಕೂಡ ಬಿಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಸಮಾಜದವರು ಕೊನೆಗೆ ನಿಮ್ಗೆ ಗೌರವ ಕೊಡಬೇಕು, ಕೊಡಲೇಬೇಕು. ಈ ಕೇರ್ ಮಾಡ್ಕೊಳ್ಳೋರು ನೀವೇ, ಈ
ಟೇಬಲ್ ಮಾಡೋರು ನೀವೇ, ಗುಡಿ ಕೆತ್ತವರು ನೀವೇ, ಶಿಲೆ ಮಾಡೋರು ನೀವೇ. ಹಂಗೆ ವಿಶ್ವದಲ್ಲೇ ಒಂದು ಇಂಡಿಯಾದಂಥ ಒಂದು ಹೊಸ ಇತಿಹಾಸ ಬೇರೆ ಯಾವ ಸಮಾಜಕ್ಕೆ ಕೂಡ ನಿಮ್ಮ ಸಮಾಜಕ್ಕೆ ಭಗವಂತ ಕೊಟ್ಟಿದ್ದಾರೆ. ಅದರಿಂದ ಆ ಭಗವಂತನಿಗೆ ನೀವು ಋಣಿ ಆದರೆ ಸಾಕು, ಬೇರೆ ಯಾರಿಗೂ ಋಣಿ ಹಾಕ್ಬೇಡಿ. ನನಗೆ ಋಣಿ ಹಾಕ್ಬೇಡಿ, ಸೋಮಶೇಖರ್ ಋಣಿ ಹಾಕ್ಬೇಡಿ, ಯಾರು ಋಣಿ ಹಾಕ್ಬೇಡಿ. ಭಗವಂತನ ಋಣಿಯಾದ್ರು ಸಾಕು. ಇಂಥ ಸಮಾಜದಲ್ಲಿ ನಾವು ಹುಟ್ಟಿದಿನಲ್ಲ ಅಂತ ಪುರಂದಾಸು ಒಂದು ಮಾತಾಡ್ತಾರೆ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ, ಪದುಮ ನಾಮ ನಪಾದ ಭಜನೆ ಅನ್ವಸಿಕವಯ್ಯ. ಹಾಗೆ ನಾನು ಈ ಒಂದು ಸಮಾಜದಲ್ಲಿ ಹುಟ್ಟಿದಿನಲ್ಲ, ಇದು ನನ್ನ ಭಾಗ್ಯ, ನನ್ನ ಭಾಗ್ಯ, ನನ್ನ ಭಾಗ್ಯ ಅಂತ ಹೇಳಿ ಬಹಳ ಸಂತೋಷದಿಂದ ಆತ್ಮವಿಶ್ವಾಸದಿಂದ ನೀವು ಹೇಳಿ. ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ, ನೀವು ಹೊರಗೂ ಕೂಡಿಲ್ಲ, ಶಾಪ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾರೆ. ಅವಕಾಶ ಏನ್ ಕೊಟ್ಟಿದ್ದಾನೆ? ಇದನ್ನು ನೀವು ಕೊಟ್ಟಿದ್ದಾರೆ. ಇಡೀ ಸಮಾಜವನ್ನು ಸೃಷ್ಟಿ ಮಾಡುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಎಷ್ಟು ಮುಖ್ಯ ನಾವು ಮನುಷ್ಯನಿಗೆ ನಂಬಿಕೆ ಕೂಡ ಮುಖ್ಯ. ಹಾಗೆ ನಿಮ್ಮ ನಂಬಿಕೆಯನ್ನು ನೀವು ಕಳ್ಕೊಳ್ಳಬಾರದು. ಸೊ ಅದರಿಂದ ಏನು ನಮ್ಮ ನಂಜುಂಡಿಯವರು, ನಮ್ಮ ಸ್ನೇಹಿತರು ಕೆಲವು ಬೇಡಿಕೆಗಳನ್ನು ನನ್ನ ಮುಂದೆ ಇಟ್ಟಿದ್ದಾರೆ. ಸಿದ್ದಪ್ಪಾಜಿ ದೇವಸ್ಥಾನದ ಬಗ್ಗೆ ಕೂಡ ಇಟ್ಟಿದ್ದಾರೆ. ನಾನು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಚಿಕ್ಕ ಕರ್ಕೊಂಡು ಹೋಗ್ತಾ ಇದ್ದೆ. ನಮ್ಮ ತಂದೆ ಕರ್ಕೊಂಡು ಹೋಗ್ಬೋದು. ಅದೇನು ಸಂಬಂಧ ನಮ್ಮ ಮಕ್ಕಳು ಸಿದ್ದಪ್ಪಾಜಿ ದೇವಸ್ಥಾನ ನಾವು ಕರ್ಕೊಂಡು ಸಂಗಮದಿಂದ ಹೋಗಿ ಬರಲಿ ಕಾವೇರಿ ಒಳಗೆ ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೆ ಪ್ರಧಾನಗಳಿಂದ. ಏನು ಸಂಬಂಧ ಗೊತ್ತಿಲ್ಲ. ಅದಾದಮೇಲೆ ಪ್ರತಿ ವರ್ಷ ಕೂಡ ನಾವು ಸಂಕ್ರಾಂತಿ ಹಬ್ಬ ಮಾಡಗೆ ಅಲ್ಲಿ ಪೂಜೆ ಮಾಡೋದು, ಅಲ್ಲಿ ಎಲ್ಲ ಮರಿ ಕಡಿಯೋದು, ಎಲ್ಲರೂ ನಂತರಗಳನ್ನ ಕರೆಯುವಂಥ ಪದ್ಧತಿ ಇದೆ. ನಾವು ಕೊನೆ ದಿನಗಳಲ್ಲಿ ಅವರು ಜಮೀನು ಕೂಡ ಕರೆದು ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಜಮೀನು ಕೂಡ ಕರೆದಿದ್ದಾರೆ. ಅದನ್ನೆಲ್ಲ ನಾನು ಚರ್ಚೆ ಮಾಡ್ತೀನಿ. ನನಗೆ ಯಾವುದಾದ್ರು ಬೇರೆ ಸಂದರ್ಭದಲ್ಲಿ ಏನು ಮಾಡಬಹುದು ಅಂತ ನಾನು ಮಾತಾಡ್ತೇನೆ. ಅದರಿಂದ ಇವತ್ತು ಫಸ್ಟು ಗಂಡು ಹೆಣ್ಣು ಸೇರಿ ನಿಮ್ಗೆಲ್ಲ ನಿಮ್ಮ ಧರ್ಮ ಕೂಡ ತಗೊಳ್ಳಿ. ರೈತರು ಹಾಕುವ ನಿಮ್ಗೆ ಇಷ್ಟ, ಯಾರು ಭಗವಂತನಿಂದ ಮಾಡ್ಕೊಂಡು ಬೇಡ. ನಿಮಗೇನು ಸಮಾಧಾನ ಆಗ್ತದೆ ಒಂದು ಪ್ರೀತಿ ವಿಶ್ವಾಸದಿಂದ. ಎಲ್ಲರೂ ಒಂದು ಗಂಡು ಒಂದು ಹೆಣ್ಣು ಇದ್ದೇ ಇರ್ತದೆ, ಒಂದು ಹೆಣ್ಣು ಒಂದು ಗಂಡು ಇದ್ದೇ ಇರ್ತದೆ. ಲೆಕ್ಕಾಚಾರ ಹಾಕೊಳ್ಳಿ. ಕೊನೆಗೆ ಅರ್ಥ ಇಲ್ಲ ನಮ್ಮಲ್ಲಿ ರಕ್ತ, ಆ ರಕ್ತ ಬೇರೆ ಕಡೆಲ್ಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ನೀವು ಕೂಡ ತಗೋಬೇಕು. ಈಗ ಯಾವುದೋ ದೇಶದಲ್ಲಿ ಅವ್ರು ಗಿಳಿಗಳು ಇರ್ತಾರಲ್ಲ, ಅಮೇರಿಕಾ ದೇಶದಲ್ಲಿ, ಇವಾಗ ನೀರು ದೇಶದವರು ನಮ್ಮ ಆಫ್ರಿಕಾ ದೇಶದಲ್ಲಿ ಬಂದಿರ್ತಾರೆ. ಅವ್ರಿಗೇನಾದ್ರು ಬೇರೆ ರಕ್ತ ಬಣ್ಣ ಇದೆಯಾ? ಕೆಂಪೆದ್ದಾನೆ ಇರೋದು. ಅವ್ನ ಕಣ್ಣಲ್ಲಿ ನೀರು ಹಾಕ್ತಾನಲ್ಲ, ಆ ನೀರು ಅದು ಉಪ್ಪೇ ಇರ್ತಾನೆ, ಅದು ಅವನ ದೇವರು ಉಪ್ಪೇ ಇರ್ತಾನೆ, ಬೇರೆ ಏನಿಲ್ವಲ್ಲ. ಅದಕ್ಕೆ ನಮ್ಮ ಬೀರ್ಗಂಗಾಧರ ನಿಜ ಹೇಳ್ತಾರೆ, ಮಾನವ ಧರ್ಮಕ್ಕೆ ಜಯವಾಗಲಿ, ನೀವು ಮಾನವೀಯತೆಯಿಂದ ಬೆಳೆಯುವಂಥ ಒಂದು ಜನ. ಅದರಿಂದ ಇವತ್ತು ವಿಶ್ವಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಾ ಇದ್ದಂಥ ವಿಶ್ವವನ್ನು ಪ್ರಕೃತಿ ನಿಯಮನ ಪ್ರಕೃತಿಯ ಸಂಸ್ಕೃತಿಗೆ ಒಂದು ಹೊಸ ರೂಪ ಕೊಟ್ಟಂಥ ಒಂದು ದೊಡ್ಡ ಸಮಾಜದಲ್ಲೂ ಇವತ್ತು ನಾನು ಬಂದು ಸುಮಾರು 5-6 ಜನ ಶ್ರೀಗಳ ಮುಂದೆ ನಿಂತ್ಕೊಂಡು ಬರುವವರಿಗೆ ಒಳ್ಳೆದಾಗ್ತೀವಿ, ನೀವು ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಕೊಂಡು ನೀವು ಹೊಸ ಜೀವನವನ್ನು ಕಟ್ಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಬಂದ್ರೆ ಯಾರು ಬರುವಂತ ಮಾಡ್ಬೋದು, ಆಯ್ಕೆ ಮಾಡ್ಕೊಂಡು ಒಟ್ಟವಾಗಿ ನಿಮ್ಮ ಲೈನಲ್ಲಿ ಇದ್ದೀರಿ, ತಪ್ಪೇನಿಲ್ಲ. ಇವತ್ತಿಲ್ಲ, ನೀವು ವರ್ಷಕ್ಕೆ 2 ಸತಿ ಮಾಡ್ತಾರೆ. ಬೇರೆ ಬೇರೆ ಕಡೆ ಎಲ್ಲ ವೆಬ್ಸೈಟು ಮತ್ತು ಎಲ್ಲ ಮಾಡ್ತಾರೆ. ನಿಮ್ಮ ಇದನ್ನು ನೀವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಯಾಕಂದರೆ ಸಂದರ್ಭ ಇದೆ, ಬೇರೆ ಸಂದರ್ಭದಲ್ಲಿ ಮಾತಾಡ್ತೀರಿ. ಆದರೂ ಕೂಡ ಇವತ್ತು ಬಂದು ಎಷ್ಟೇ ನನಗೆ ಕೆಲಸ ಕಾರ್ಯಗಳು ಕೂಡ ನಂಜುಂಡಿಯವರ ಅವರ ಮೇಲೆಗೆ ನಾನು ದೇವರಿಗೆ ಬೇರೆಯಿಂದ ಜವಾಬ್ದಾರಿ ಬೇರೆ ಬೇರೆ ಕೆಲಸಗಳಿದ್ದು ನಾನು ದೇವರು ಬಂದು ನಿಮ್ಮನ್ನೆಲ್ಲ ಬಂದು ಭೇಟಿ ಮಾಡುವಂಥ ಒಂದು ಸಂದರ್ಭಗಳಿಗೆ ಸಿಕ್ಕಿದೆ. ಸಿದ್ದಪ್ಪಾಜಿ ಖಂಡಿತ ಮತ್ತು ಒಳ್ಳೆಯದು ಮಾಡ್ತಾರೆ. ಒಂದು ದಿನದಲ್ಲಿ ಕೆಲವು ಏನೇನು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಖಂಡಿತ ದೇವರು ನಿಮ್ಮೆಲ್ಲರ ಅನುಗ್ರಹದಿಂದ, ಆಶೀರ್ವಾದದಿಂದ ಖಂಡಿತ ಅದನ್ನೆಲ್ಲ ಮಾಡಿಸುವಂಥ ಶಕ್ತಿ ನನಗೆ ಕೊಟ್ಟಿದ್ದಾನೆ. ಮಾಡ್ತೀನಿ ಅಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ವಂದಿಸಿ ಶುಭ ಹಾರೈಸಿ ಶ್ರೀಗಳ ಪಾದಗಳಿಗೆ ಮತ್ತೆ ನನ್ನ ನಮಸ್ಕಾರ ಅಲ್ಲಿಸಿ ನಮ್ಮ ಅಧ್ಯಯನದ ಬಗ್ಗೆ ಅವರು ಮಾತಾಡಿದ್ರು. ನಾನು ಏನಾದರೂ ಅಧ್ಯಯನ ವಿಚಾರ
ಅಧ್ಯಯನ ನಮಗೆ ಮಾಡ್ಕೊಡ್ತಾರಂಥ ಮಾರ್ಗದರ್ಶನ ಶಕ್ತಿ ನಮಗೆ ಕೊಡ್ತಾರಂಥ ಸ್ಫೂರ್ತಿ ಇದೆಲ್ಲ ಇರ್ತಾರೆ. ದೊಡ್ಡ ಇತಿಹಾಸ ಯಾರು ನಂಬಲಿಕ್ಕೆ ಸಾಧ್ಯ ಇಲ್ಲ, ಅನುಭವಿಸೋರು ಮಾತ್ರ ಗೊತ್ತು. ಅದಕ್ಕೆ ಬೇರೆ ಸಂದರ್ಭದಲ್ಲಿ ನಾನು ಅದನ್ನು ಯಾವ್ದಾದ್ರು ಸಂದರ್ಭದಲ್ಲಿ ಯಾವ್ದಾದ್ರು ರೂಪದಲ್ಲಿ ಈ ಸಮಾಜಕ್ಕೆ ಕೊಡುವಂಥ ಕೆಲಸವನ್ನು ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಇಷ್ಟು ಮಾತ್ರ ತಮ್ಮೆಲ್ಲರೂ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.